ಯಾಕೆ ತಾತ ಹೀಗೆ? ನಾನು ಏನು ಮಾಡೋಕ್ಕೆ ಹೋದ್ರೂ ಸೋಲ್ತಾನೆ ಇದ್ದೀನಲ್ಲ. ದಂಡ್ಪಿಂಡ ಅದನ್ನು ಸೋಲು ಅಂತ ಯಾಕೆ ಅಂದ್ಕೋತೀಯ? ನೀನು ಒಂದು ರಸ್ತೆನಲ್ಲಿ ಹೋಗ್ತಾ ಇದ್ದೀಯ, ಅಲ್ಲಿ ಕಲ್ಲು ಮುಳ್ಳು ಎಲ್ಲ ಇರುತ್ತೆ. ಹಾಗಂತ ವಾಪಸ್ ಬಂದ್ಬಿಡ್ತೀಯ? ಅವುಗಳನ್ನೆಲ್ಲ ತೆಗೆದು ಪಕ್ಕಕ್ಕಿಟ್ಟು ಮುಂದಕ್ಕೆ ಹೋಗ್ತೀಯ. ಇದು ಅಷ್ಟೇ ಅಲ್ವಾ? ತಾತ, ನನಗೆ ದಾರಿ ಯಾವುದು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇರೋದು. ನನಗೆ ಗೊತ್ತು ಸಮರ್, ನಿಂಗೊಂದು ದಾರಿ ಈಗ ನಾನು ಹುಡುಕಿದ್ದೀನಿ. ನಾನೊಂದು ಏಜೆನ್ಸಿ ಹತ್ರ ಮಾತಾಡಿದ್ದೀನಿ. ಅವ್ರ ನಂಬರ್ ನಿನಗೆ ಕಳಿಸ್ತೀನಿ, ನೀನು ಒಂದ್ಸರಿ ಮಾತಾಡು. ಅವ್ರ ಹತ್ರ ಡ್ರೈವರ್ ಕೆಲಸ ಖಾಲಿ ಇದೆ, ನಿನಗೆ ಓಕೆ ಅಂದರೆ ಸೇರ್ಕೊ. ಡ್ರೈವರ್ ಕೆಲಸನ? ಯಾಕೋ? ಒಂದು ವೇಳೆ ನೀನೇ ಕಾರ್ ತಗೊಂಡಿದ್ದಿದ್ರೆ ನೀನು ಆ ಕೆಲಸನೇ ಮಾಡ್ತಾ ಇರಲಿಲ್ವಾ? ಅದು ಬೇರೆ ತಾತ. ಸ್ವಂತ ಕಾರ್ನ ಓಡಿಸೋದನ್ನ ಬಿಸ್ನೆಸ್ ಅಂತಾರೆ. ಅದು ಬಿಟ್ಟು ಬೇರೆಯವ್ರ ಕಾರಲ್ಲಿ ಡ್ರೈವರಾಗಿ ಕೆಲಸ ಮಾಡೋದು ಅಂದರೆ... ಅಲ್ಲ ಕಣೋ, ಡ್ರೈವರ್ ಕೆಲಸ ಅಂದರೆ ಅಷ್ಟೊಂದು ಹಗುರವಾಗಿ ಯಾಕೆ ನೋಡ್ತೀಯ? ಮಹಾಭಾರತದಲ್ಲಿ ಅರ್ಜುನನಿಗೆ ಕೃಷ್ಣ ಸಾರಥಿ ಆಗದೇ ಇದ್ದಿದ್ರೆ, ಅಂದರೆ ಡ್ರೈವರ್ ಆಗದೇ ಇದ್ದಿದ್ರೆ ಈ ಹೊತ್ತು ನಮಗೆ ಭಗವದ್ಗೀತೆ ಸಿಗ್ತಿತ್ತ? ಕರೆಕ್ಟಾಗಿ ಹೇಳಿದ್ರಿ ತಾತ. ಸಮರ್, ನನಗಂತೂ ನನ್ನ ಗಂಡ ಡ್ರೈವರಾಗಿ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳ್ಕೊಳಕ್ಕೆ ಸ್ವಲ್ಪನೂ ಬೇಜಾರಿಲ್ಲ. ನೀನು ಯಾರ್ದೋ ಕಂಪ್ನಿನಲ್ಲಿ ಅವ್ರು ಅಂದಾಗೆಲ್ಲ ಅನ್ನಿಸ್ಕೊಂಡು ಅವಮಾನ ಮಾಡಿಸ್ಕೊಂಡು ಜಾಸ್ತಿ ಸಂಬಳ ತಗೊಳ್ಳೋದಕ್ಕಿಂತ ಇಲ್ಲಿ ಸ್ವಾಭಿಮಾನದಿಂದ ಆತ್ಮಗೌರವದಿಂದ ಬದುಕೋದು ಒಳ್ಳೇದಲ್ವಾ? ಚಿನ್ನದಂಥ ಮಾತು ಹೇಳಿದೆ ಸೊಗಲ. ತಾತ, ಯಾರಾದರೂ ನನ್ನ ಗಂಡನ ಬಗ್ಗೆ ಕೇಳಿದ್ರೆ ಅವರು ಸಾರಥಿ ಅಂತ ಹೇಳ್ತೀನಿ, ಕೃಷ್ಣಂತ. ಸಿರಿ, ಮೆಚ್ತೆ. ನೀನು ಒಬ್ಳೆ ಅನ್ಸುತ್ತೆ ಗಂಡ ಇಂಥ ಕೆಲಸ ಮಾಡ್ತಿದ್ರು ಖುಷಿಯಾಗಿರೋದು. ಅಲ್ಲ, ನಿನಗೇನು ಅನ್ಸಲ್ವಾ? ಕಂಡವರ ದುಡ್ಡು ಕದ್ದು ಇನ್ನೊಬ್ಬರಿಗೆ ಕಷ್ಟ ಕೊಟ್ಟು ಭೂಮಿಗೆ ಭಾರ ಆಗಿರೋ ನಿನಗೆ ಏನು ಅನ್ಸಲ್ಲ? ಈ ಚಿನ್ನದಂತ ಹುಡುಗಿ ಇವಳಿಗೆ ಅನ್ನಿಸ್ಬೇಕು. ತಾತ, ಸಮರ್, ತಾತ ಹೇಳ್ತಾ ಇರೋದು ನಿಜ. ಯಾವ ಕೆಲಸ ಆದ್ರೇನೋ ನಿಷ್ಠೆಯಿಂದ ಮಾಡಬೇಕಷ್ಟೆ. ಒಪ್ಕೊಳ್ಳಿ, ಒಂದಷ್ಟು ಸಂಪಾದನೆ ಆದಮೇಲೆ ನಿಮ್ಮದೇ ಕಾರ್ ತಗೊಳ್ಳೋರಂತೆ. ಹೌದು ಸಮರ್, ನಿನಗೂ ಒಂದಷ್ಟು ಕಾಂಟ್ಯಾಕ್ಟ್ ಸಿಗತ್ತೆ, ಆಗ ಬಿಸ್ನೆಸ್ ಮಾಡೋದು ಈಸಿನೇ ಅಲ್ವಾ? ಸರಿ, ನಾನು ಅಲ್ಲೇ ಸೇರ್ಕೋತೀನಿ. ಮಹೇಶ, ಯಾಕೆ ಅಳ್ತಿದೀಯಾ? ಏನಾಯ್ತು? ಯಾಕೆ ಹಿಂಗಾಗಿದೆಯಾ? ಕೂದಲಿಗೆಲ್ಲ ಬಿಳಿ ಬಣ್ಣ ಹಚ್ಕೊಂಡಿದ್ಯಾ? ಮಹೇಶ, ನೀನು ಇಷ್ಟೊಂದು ಸ್ಪಷ್ಟವಾಗಿ ಮಾತಾಡ್ತಿದ್ಯಾ? ಯಾಕಣ್ಣ ಹೀಗೆಲ್ಲ ಕೇಳ್ತಿದ್ಯಾ? ತೊದಲು ಮಾತಾಡೋದಕ್ಕೆ ನಾನೇನು ಮಗುನ? ಶಾರ್ವರಿ, ನೀ ಯಾಕೆ ಹೀಗಾಗಿದೀಯಾ? ಏನಾಯ್ತು ನಿನಗೆ? ಅದು ನೀನು ಬೇರೆ ಥರನೇ ಕಾಣ್ತಿದೀಯಾ. ಸ್ವಲ್ಪ ದಪ್ಪ ಆಗಿದೆಯಾ ಇಷ್ಟು ಬೇಗ? ಮಹೇಶ, ನಿಂಗೆಲ್ಲ ನೆನಪಾಗ್ತಾ ಇದೆಯಾ? ನೆನಪಾಗೋದಕ್ಕೆ ನಾನೇನು ಮರ್ತಿದ್ದೆ ಅಣ್ಣ? ನನಗೇನು ಅರ್ಥ ಆಗ್ತಿಲ್ಲ.
ಅದು ಸರಿ, ಅದಕ್ಕೆ ಅಲ್ಲಣ್ಣ. ಸುಮತಿ ಅದಕ್ಕೆ ಅಲ್ಲಣ್ಣ. ಡ್ಯಾನ್ಸ್ ಪ್ರೋಗ್ರಾಮ್ ಇದೆ, ರೆಡಿ ಆಗ್ತೀನಿ, ಡ್ರಾಪ್ ಮಾಡು ಅಂದಿದ್ರು. ಅಂದರೆ ಚಿಕ್ಕಪ್ಪನಿಗೆ ಪರ್ಟಿಕ್ಯುಲರ್ ಆಗಿ ಕೆಲವು ವರ್ಷದ ಹಿಂದಿನ ಘಟನೆ ಮಾತ್ರ ನೆನಪಿದೆ ಅನಿಸುತ್ತೆ. ಮಹೇಶ, ಸುಮತಿ ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ಲಲ್ಲೋ? ಇದೇನು ಹೇಳ್ತಿದ್ಯಾ ಅಣ್ಣ? ಇದೆಲ್ಲ ಹೇಗೆ ಸಾಧ್ಯ? ಅದಕ್ಕೆ ಹೋಗ್ಬಿಟ್ರೆ ನನಗೆ ಯಾಕೆ ಗೊತ್ತಾಗ್ಲಿಲ್ಲ? ಇದೆಲ್ಲ ಯಾವಾಗ ಆಯಿತು? ತುಂಬ ವರ್ಷನೇ ಆಯ್ತು ಮಹೇಶ. ಅವತ್ತು ಆಕ್ಸಿಡೆಂಟ್ ಆದಾಗ ನೀನು ಅಲ್ಲೇ ಇದ್ದೆ. ನಿನ್ನ ತಲೆಗೆ ಏಟು ಬಿದ್ದು ನಿನ್ನ ಮಾತು, ನೆನಪಿನ ಶಕ್ತಿ ಎಲ್ಲ ಕಳ್ಕೊಂಡೆ. ಹಾಗೆ ನಿಂಗೆ ನಡೆಯೋಕ್ಕೂ ಆಗ್ತಿರ್ಲಿಲ್ಲ. ಏನು ಹೇಳ್ತಿದ್ಯಾ ಅಣ್ಣ? ನನಗೇನು ಅರ್ಥ ಆಗ್ತಿಲ್ಲ. ಇವರೆಲ್ಲ ಡ್ಯಾಡ್, ನಿಧಿ, ಮಹಾಪದ್ಮಾಟವಿ ಸಂಸ್ಥಾ ಕಾಮಾಕ್ಷಿ ಕಾಮದಾಯಿನಿ. ಕದಂಬ ವನವಾಸಿನಿ, ನೋಡ್ಕೊಂಡು ಸರಿಯಾಗಿ ಹೇಳು. ಕದಂಬ ವನವಾಸಿನಿ ಸುಧಾ ಸಾಗರ ಮಧ್ಯಸ್ಥ ಕಾಮಾಕ್ಷಿ ಕಾಮದಾಯಿನಿ. ಏನು ಶೇಷ, ಯಾಕೆ ಬೇಜಾರಲ್ಲಿದ್ದೀಯಾ? ಅವ ನಮ್ಮ ಪರಂಧಾಮ ಸಿಕ್ಕಿದ್ದ ಕಣ. ಅವನು ಸಿಕ್ಕಿದ, ಅದಕ್ಕೆ ನೀನು ಯಾಕೋ ಬೇಜಾರು ಮಾಡ್ಕೋಬೇಕು? ಅವನು ಸೊಸೆನು ನಂದಿನಿ ಕೈಯಲ್ಲಿ ದುಡ್ಡು ಕೊಟ್ಟಿದ್ಲಂತೆ. ಅವನು ನಿನ್ನ ಸೊಸೆನ ಇದೇ ಬೀದಿಯಲ್ಲಿ ನೋಡಿದ್ದೀನಿ, ಅದಕ್ಕೆ ಎಲ್ಲಾದರೂ ಸಿಗ್ತಾಳ ಅಂತ ಹುಡ್ಕೋಣ ಅಂತ ಬಂದಿದ್ದೀನಿ ಅಂದ. ಅಂಥ ಅವಳನ್ನ ನಂಬ್ಕೊಂಡು ದುಡ್ಡು ಕೊಡ್ತಾ ಇರಲ್ಲ, ಏನು ಹೇಳೋಣ? ಕಪಟ ನಾಟಕ ಸೂತ್ರಧಾರಿ. ಏನಾಯ್ತು ದತ್ತಣ್ಣ? ನಮ್ಮ ನಂದಿನಿಗೆ ಹೇಳಿದೆ ಕಪಟ ನಾಟಕ ಸೂತ್ರಧಾರಿ ಅಂತ. ಓ ಅಲ್ಲ ಕಣೋ, ಅವಳ ಆಪ್ತ ಗೆಳತಿ ಒಬ್ಳಿದ್ದಾಳಲ್ಲ ನಮ್ಮನೇಲಿ, ಅವಳಿಗೆ. ಮಹಾಗಣೇಶನ ಹೋಯ್ತು ಹೋಯ್ತು ದತ್ತಣ್ಣ, ನನ್ನ ಸೊಂಟ ಹೋಯ್ತು, ಹಿಡ್ಕೊಂತು. ಏನಾಯ್ತು? ಸೊಂಟ ಹಿಡ್ಕೊಂತಪ್ಪ. ಮೊದಲೇ ಸೊಂಟ ನಾವು ಅಂತ ಒದಾಡ್ತಿದ್ದೆ, ಈ ನನ್ನ ಕತೆ ಮುಗೀತು. ಲೇ, ಸೊಂಟ ನೋಗೆಲ್ಲ ಹೀಗೆ ಹೆದರ್ಕೋತಾರೇನೋ? ಒಂದು ಸಲ ವಜ್ರಾಸನ ಹಾಕು, ಇಡೀ ಜನ್ಮದಲ್ಲೇ ನಿನಗೆ ಸೊಂಟ ನೋವು ಬರೋದಿಲ್ಲ. ಹಾಗಂತೀಯ ದತ್ತಣ್ಣ? ವಜ್ರಾಸನ ಅಂದ್ರೆ ಸಿಂಪಲ್ ಕಣೋ. ಆಯ್ತು ದತ್ತಣ್ಣ. ಬಾ ಹೀಗೆ ಕೂತ್ಕೋ. ನಾನು ಕೆಳಗೆ ಕೂರೋದು ಅಂದರೆ ಆತ್ಮಲಿಂಗ, ಗೋಕರ್ಣದಲ್ಲಿ ಗಣಪತಿ ಆತ್ಮಲಿಂಗ ನನ್ನ ನೆಲದ ಮೇಲೆ ಇಟ್ಟ ಹಾಗೇನೆ. ಅಲ್ಲಿಂದ ನನ್ನನ್ನು ಏಳಿಸೋಕೆ ಆಗಲ್ಲ. ಅದಕ್ಕೆ ಕಣೋ ಹೇಳೋದು, ಈ ದತ್ತನ್ ಥರ ಸ್ಲಿಮ್ ಅಂಡ್ ಟ್ರಿಮ್ ಆಗಿರಬೇಕು ಅಂತ. ಏನು ಹೇಳು? ಸ್ಲಿಮ್ ಅಂಡ್ ಟ್ರಿಮ್. ಟ್ರಿಮ್ಮು ಅಲ್ವಾ? 70ಕ್ಕೇನೆ ಒಳ್ಳೆ ವಯಸ್ಸಾದವಂಥರ ಆಡ್ತೀಯಲ್ಲೋ. ಹೋಗಲಿ ಬಿಡು, ಅಲ್ಲೇ ಉಯ್ಯಾಲೆ ಮೇಲೇನೆ ವಜ್ರಾಸನ ಹಾಕು. ಅಯ್ಯಪ್ಪ, ವಜ್ರಾಸನ. ಏ
ಎಲ್ಲಿ ಹೋಗ್ತಿದ್ದೀಯಾ? ವಜ್ರಾಸನ. ಅಯ್ಯಮ್ಮ, ಇವು ಕಾಲು ಎತ್ತಕ್ಕಾಗ್ತಾ ಇಲ್ಲ. ಏನಾಯ್ತು ಶಶಾಂಕ್? ನಾನು ಅವನಿಗೆ ವಜ್ರಾಸನ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಅಷ್ಟೇನಾ ಅಂಕಲ್? ನಿಮಗೆ ವಜ್ರಾಸನ ಹೇಗೆ ಮಾಡೋದು ಅನ್ನೋದನ್ನ ನಾನು ಕರೆಕ್ಟಾಗಿ ಹೇಳ್ಕೊಡ್ತೀನಿ. ಬಂದುಬಿಟ್ರು. ಅಲ್ಲ, ಈ ದತ್ತ ಎಂಥೆಂಥ ಅವ್ರಿಗೆಲ್ಲ ಯೋಗಾಸನ ಮಾಡೋದು ಹೇಳ್ಕೊಟ್ಟಿದ್ದಾನೆ. ಇವಳು ಬೇರೆ ಪತಂಜಲಿ ಮಹರ್ಷಿಗಳು. ಪತಂಜಲಿ ಮಹರ್ಷಿಗಳಿಗೆ ನೀವು ಯೋಗಾಸನ ಮಾಡೋದು ಹೇಳ್ಕೊಟ್ರಾ? ಅಯ್ಯೋ, ಬಿಡ್ತು ಅನ್ನೋ. ನಾನು ಅವರ ಪರಂಪರೆಯಲ್ಲಿ ಇಳಿದು ಬಂದಿರೋನು, ಗೊತ್ತಾಯ್ತಾ? ನನಗೆ ಹೇಳ್ಕೊಡಕ್ ಬಂದು ಕೆಲಸ ಮಾಡ. ಒಂದು ಕೈಯಲ್ಲಿ ಇದನ್ನು ಭದ್ರವಾಗಿ ಹಿಡ್ಕೊ. ಈಗ ಕಾಲು ಎತ್ತಿದ್ರ ಮೇಲೆ. ಅಯ್ಯಪ್ಪ, ಈ ಸೊಂಟ ಹಿಡ್ಕೊಳ್ಳೋದು ಯಾರು? ನಾ ಹಿಡ್ಕೋತೀನಿ. ಅಯ್ಯೋ ಋತಮ, ಈ ಕಾಲು ಹಿಡ್ಸಕ್ಕಾಗ್ತಾ ಇಲ್ಲ. ಸ್ವಲ್ಪ ಹೊತ್ತು ಹಾಗೆ ಇರೋ, ಎಲ್ಲ ಇಳಿದು ಹೋಗುತ್ತೆ. ಶೇಷು ಅಂಕಲ್ ಇರಿ, ಶಾಖ ಕೊಡೋಕೆ ಬಿಸಿನೀರು ತರ್ತೀನಿ. ಸೋಗ್ಲಾಡಿ, ಹಾಗೆ ಸ್ವಲ್ಪ ಯೋಡಿಸ್ತಾ ಬಾ. ಹರನೇತ್ರಾಗ್ನಿ ಸಂದಗ್ಧ ಕಾಮ ಸಂಜೀವನೌಷಧಿ ಶ್ರೀಮದ್ವಾಗ್ಭವ ಕೂಟೈಕ ಸ್ವರೂಪ ಮುಖ ಪಂಕಜ. ನಿಲ್ಲಿಸ್ಬೇಡ, ಕಂಟಿನ್ಯೂ. ಕಂಠಾದಕ್ಕಟಿ ಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಶಕ್ತಿ ಕೂಟೈಕ ತಾಪನ್ಯ ಕಟ್ಯತೋ ಭಾಗಧಾರಿಣಿ. ನಾನು ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ಡ್ಯಾಡ್? ನನ್ನ ಕಂದ ಎಷ್ಟು ಬೆಳೆದ್ಬಿಟ್ಟಿದ್ಯಾ. ಇಷ್ಟು ವರ್ಷ ನಾನು ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ಡ್ಯಾಡ್? ಇವ್ರು ಯಾರು ಗೊತ್ತಾ? ಅಭಿ ಅಣ್ಣ. ಇದು ಅಭಿ ಅಣ್ಣ. ಚಿಕ್ಕಪ್ಪ, ನೀವೆಲ್ಲ ಇಷ್ಟು ಬೆಳೆದ್ಬಿಟ್ಟಿದ್ದೀರೇನೋ. ನನಗಿದೆಲ್ಲ ಕನಸ ಅನ್ನಿಸ್ತಿದೆ. ಈ ಅಭಿ ನಾನು ಬಿಟ್ಟಿರ್ತಾನೆ ಇರಲಿಲ್ಲ. ಇಷ್ಟು ಪುಟ್ಟ ಇದ್ದೆ ಅವಾಗ. ಚಿಕ್ಕಪ್ಪ, ಇವಳು ನನ್ನ ಹೆಂಡತಿ ಪುಣ್ಯ ಅಂತ. ಚಿಕ್ಕಮಾವ, ಇವರೇ ನಿಮ್ಮ ಅತ್ತಿಗೆ. ಇತ್ತೀಚೆಗೆ ಮಾವ ಇವ್ರನ್ನ ಮದುವೆ ಆದ್ರು. ಅಂದ್ರೆ ಅವ್ರಿಗೆ ಆಕ್ಸಿಡೆಂಟ್ ವಿಷಯ ನೆನಪಿಲ್ವಾ? ಚಿಕ್ಕಮ್ಮ, ಶಾರ್ವರಿ, ನನಗೇನು ಅರ್ಥ ಆಗ್ತಿಲ್ಲ. ಇದೆಲ್ಲ ಹೇಗೆ ಸಾಧ್ಯ? ಅದಕ್ಕೆ ಡಾನ್ಸ್ ಪ್ರೋಗ್ರಾಮ್ಗೆ ಹೋಗಬೇಕು ಅಂದರು. ನಾನು ಕಾಯ್ತಿದ್ದೆ. ಆಮೇಲೆ ಇಷ್ಟೆಲ್ಲ ನಡೆದುಬಿಟ್ಟಿದೆ. ನನ್ನ ಮಗಳು ನಿಧಿ ಇನ್ನೂ ತಪ್ಪು ಹೆಜ್ಜೆ ಆಗ್ತಿದ್ಲು. ಈ ಅಭಿ ಕಣ್ಣ ಮುಚ್ಚಾಲೆ ಆಡ್ತಿದ್ರು. ಎಲ್ಲ ನಿಧಾನಕ್ಕೆ ಗೊತ್ತಾಗುತ್ತೆ ರೀ. ಎಲ್ಲ ಒಂದೇ ಸತಿ ಯೋಚನೆ ಮಾಡಿ ಎಕ್ಸೈಟ್ ಆಗಬೇಡಿ. ಹೌದು ಮಹೇಶ, ನಿನ್ನ ಹತ್ರ ಮಾತಾಡೋದಕ್ಕೆ ತುಂಬ ಇದೆ.
ನೀನು ರೆಸ್ಟ್ ಮಾಡು. ಆಯ್ತಣ್ಣ, ನನಗೂ ಶಾರ್ವರಿ ಹತ್ರ ಮಾತಾಡೋದು ತುಂಬ ಇದೆ. ಹೋಗ್ಲಾಡಿ, ಇಲ್ಲೂ ಕೂಡ ನೀನು ಜೂನಿಯರ್ ತುಳಸಿ ಅಂತ ಪ್ರೂವ್ ಮಾಡಿಬಿಟ್ಟೆ ಬಿಡು. ತಾತ, ನಾ ತಿಂತಿರೋದೇ ಬೇಕಾ ನಿಂಗೆ? ತಾವು ತಿಂದಿದ್ದು ಸಾಕು, ಹೋಗಿ ಸೋಗ್ಲಾಡಿಗೆ ಹೆಲ್ಪ್ ಮಾಡು, ಹೋಗೋ. ನಾನು ಮಾಡ್ತೀನಿ ಬಿಡಿ ತಾತ. ಇವಳೊಬ್ಳು ಬೇರೆಯವರಿಂದ ಕೆಲಸ ಹೇಗೆ ತೆಗೆಸ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಯಾವಾಗಲೂ ನಾನು ಮಾಡ್ತೀನಿ ಅಂತ ಅಲ್ಲಿ ಕಿಸಿತಾನೆ ಇರ್ತಾಳೆ. ಹೋಗೋ. ಎಲ್ಲಿಗೆ? ಪೊಲೀಸ್ ಸ್ಟೇಷನ್ಗೆ. ತಾತ ತಮಾಷೆ ಮಾಡ್ಬೇಡ. ನೀನು ಮಾಡಿದ ಕಳ್ಳತನಕ್ಕೆ ನಾನಿನ್ನೂ ಸರಿಯಾದ ಶಿಕ್ಷೆ ಕೊಟ್ಟಿಲ್ಲ. ಅದಕ್ಕೆ ನಾನು ಹೇಳಿದ ಕೆಲಸ ಎಲ್ಲ ಮಾಡಿದೆಯೋ ಸರಿ, ಇಲ್ಲ ಅಂದರೆ ಸೀದಾ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗೋದು. ತಾತ, ನಿನಗೇನು ಮಾನವೀಯತೆ ಅನ್ನೋದೇ ಇಲ್ವಾ? ಕೇಳಿ ಕೇಳಿ ಬೇಜಾರಾಗ್ಬಿಟ್ಟಿದೆ. ನೋಡು, ನನ್ನ ಮಟ್ಟಿಗೆ ನಿನ್ನ ಬಗ್ಗೆ ಮಾನವೀಯತೆ ಇರಬಾರ್ದು, ಮಾನವೀಯತೆ ಇಲ್ಲ. 24 ಗಂಟೆ ಒಳ್ಳೆ ದನ ಮೇವು ತಿಂತ ಕೂತಿರ್ತೀಯಲ್ಲ, ಹೋಗಿ ಸೋಗ್ಲಾಡಿಗೆ ಸಹಾಯ ಮಾಡಬೇಕು ಅನ್ನೋದು ಇಲ್ವಾ ನಿಂಗೆ? ಅವಳ ಬೇಡ ಅಂದ್ಲಲ್ಲ ತಾತ. ಅವಳು ತಿನ್ನೋದು ಬೇಡ ಅಂತಾಳೆ, ಬಿಟ್ಬಿಡ್ತೀಯ? ಯಾರೇ ಕೂಗಾಡ್ಲಿ, ಎಷ್ಟೇ ಹೋರಾಡ್ಲಿ, ನೀನು ಮಾತ್ರ ಕಂಠಮಟ್ಟ ತಿನ್ನೋದು ಬಿಡೋದಿಲ್ಲ. ಅದಕ್ಕೆ ಹೋಗಿ ಕೆಲಸ ಮಾಡು. ಸೋಗ್ಲಾಡಿ, ತಾತ ತರಕಾರಿ ಏನಾದರೂ ಇದ್ರೆ ಕೊಡು, ಹಚ್ಚು. ಆಗ್ಲೇ ಎಲ್ಲ ಹೆಚ್ಚಾಯ್ತು ತಾತ. ಈರುಳ್ಳಿ ಇದೆಯಾ? ತಾತ, ಇವತ್ತು ಹಬ್ಬ. ಇವತ್ತು ಹಬ್ಬ ಆದರೂ ಕೂಡ ಈ ಮನೆಯಲ್ಲಿ ನಿನಗೋಸ್ಕರ ಅಂತ ಈರುಳ್ಳಿ ಬಳಸ್ತಾ ಇದ್ದೀವಿ. ಕೊಡು ಈರುಳ್ಳಿ. ತಾತ ಈರುಳ್ಳಿ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ನೆಗದ ಬೆತ್ತು. ಈರುಳ್ಳಿ ನಿನ್ನ ಕೈನಲ್ಲಿ ಹಚ್ಚಿಸ್ಕೋತಾ ಇದ್ದೀನಲ್ಲ ಅಂತ ಅಂದ್ಬಿಟ್ಟು ಅದರ ಕಣ್ಣಲ್ಲಿ ನೀರು ಬರುತ್ತೆ ಹೊರತು ನಿನ್ನ ಕಣ್ಣಲ್ಲಿ ಎಲ್ಲಿ ಬರುತ್ತೆ ಕಣ್ಣೀರು? ಯಾರಿದ್ದೀರಿ? ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಓ, ಇವತ್ತು ಸಂಕ್ರಾಂತಿನಾ? ಬೀಗ್ರೆ, ಬನ್ನಿ ಬನ್ನಿ. ಎಷ್ಟು ದಿವಸ ಹೋಯ್ತು ನಿಮ್ಮನ್ನು ನೋಡಿ. ಚೆನ್ನಾಗಿದ್ದೀರಾ? ನಿಮಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಚೆನ್ನಾಗಿದ್ದೀನಿ, ನಿಮಗೂ ಶುಭಾಶಯನೇ. ನೀವು ಹಾ, ಅದಕ್ಕೆ ನೋಡಿ, ಬಹಳ ದಿವಸ ಮನೆ ಕಡೆ ಬರಲಿಲ್ಲ ಅಂತಂದ್ರೆ ಈ ದತ್ತ ಅಂದ್ರೆ ನಿಮ್ಮ ಅಳಿಯನ ತಾತ ಯಾರು ಅನ್ನೋದೇ ಮರ್ತೋಗುತ್ತೆ. ಓ, ಹೌದೌದು. ದತ್ತನ ಹೇಗಿದ್ದೀರಿ? ಓಹೋ, ನೋಡಿ. ಅಪ್ಪ, ಕೇಶವ ಬಿಟ್ಟು ಹೋದ್ನಾ? ಹೌದು ಹೌದು. ಅವನು ಬರ್ಬೋದಿತ್ತಲ್ಲ ಗುರುಗಳೇ. ಅದೇನೋ ಓದ್ಕೋಬೇಕು ಅಂತ ಹೇಳ್ದ, ಹೊರಟೆ ಹೋದ. ಸೋಗಲಾಡಿ, ಈ ಹೊತ್ತು ನಮ್ಮ ಮನೆಗೆ ಬೀಗರು ಬಂದಿದ್ದಾರೆ. ನೀನು ನಿಮ್ಮ ಅಪ್ಪನ ಜೊತೆನಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು, ಗೊತ್ತಾಯ್ತಾ? ಕೆಲಸ ಅಂತಿರ್ಬೇಡ. ಉಳಿದಿರೋ ಕೆಲಸ ಎಲ್ಲ ಈ ಓಡ್ ಹೋದವಳಿದ್ದಾಳಲ್ಲ ಅವಳು ನೋಡ್ಕೊತಾಳೆ. ಸಮರ್, ನಿನ್ನ ಕೆಲಸದ ವಿಷಯ ಸಿರಿ ಹೇಳಿದ್ದು. ಓ ಗುರುಗಳೇ, ಹೊಟ್ಟೆಪಾಡಿಗೇನಾದ್ರೂ ಮಾಡ್ಬೇಕಲ್ಲ. ಯಾಕಪ್ಪ ಹಾಗಂತ್ಯ? ಯಾವುದೇ ಕೆಲಸ ಮಾಡಿದ್ರು ಮನ್ಸಿಟ್ಟು ಮಾಡಬೇಕು. ಒಬ್ಬ ಡ್ರೈವರ್ ಕೆಲಸ ಕೂಡ 100 ಜನಕ್ಕೆ ಸರಿಯಾದ ದಾರಿ ತೋರಿಸೋ ಕೆಲಸ, ಅವರನ್ನ ಗುರಿ ತಲುಪಿಸೋ ಕೆಲಸ ಅದು. ಇಡೀ ಬೆಂಗಳೂರು ಸುತ್ತಬಹುದು. ಬೆಂಗಳೂರು ಎಷ್ಟು ಸುಂದರವಾಗಿದೆ ಅಂತ ನೋಡಕ್ ಅವಕಾಶ ನಿನಗಿದು. ಸರಿಯಾಗಿ ಹೇಳಿದ್ರಿ ಬೀಗ್ರೆ. ನಮಗೆ ಬೇಕಾದ ಕೆಲಸ ಸಿಗಲಿಲ್ಲ ಅಂತ ಕೊರಗುತ್ತಾರೆ ಈಗಿನ ಕಾಲದ ಮಕ್ಕಳು. ತಮಗೆ ಸಿಕ್ಕಿರೋ ಕೆಲಸನ ಖುಷಿಯಾಗಿ ಹೇಗೆ ಬದಲಾಯಿಸ್ಕೋಬಹುದು ಅಂತ ಯೋಚನೆನೇ ಮಾಡಲ್ಲ. ಸಮರ್ಥು,
ಕಾರನ್ನ ಚೆನ್ನಾಗಿ ಓಡಿಸಿ ಎಕ್ಸ್ಪೀರಿಯನ್ಸ್ ಆದಮೇಲೆ ನಿಂದೆ ಒಂದು ಕಾರ್ ತಗೋ. ಸದ್ಯಕ್ಕೆ ಇದನ್ನ ಇಷ್ಟಪಟ್ಟು ಮಾಡು. ಆಯಿತು ಗುರುಗಳೇ.